ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೋತೀನಿ. ನಾನಿವತ್ತು ಒಂದು ಸ್ಪೆಷಲ್ ರೆಸಿಪಿ ಪಾಸ್ತಾದಲ್ಲಿ ರುಚಿಯಾದ ಪಾಯಸವನ್ನು ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ನೋಡುವ ಬನ್ನಿ. ನಾನಿಲ್ಲಿ 1 ಕಪ್ನಷ್ಟು ಮ್ಯಾಕ್ರೋನಿ ಪಾಸ್ತಾನ ತಗೊಂಡಿದ್ದೇನೆ. ಮೀಡಿಯಮ್ ಸೈಜ್ನಲ್ಲೂ ಪಾಸ್ತಾ ಸಿಗುತ್ತೆ. ಇದು ಬೇರೆ ನೋಡಿ, ಈ ರೀತಿ ಚಿಕ್ಕದಿರುತ್ತೆ. ಈ ಪಾಸ್ತಾನ ತಗೊಳ್ಳಿ, ಚೆನ್ನಾಗಾಗುತ್ತೆ. ಯಾವುದೇ ಶೇಪ್ನ ಪಾಸ್ತಾನ ತಗೋಬೋದು. ಇದು ಮಾಡಲಿಕ್ಕೆ ಟೈಮ್ ಏನು ತಗೊಳ್ಳಲ್ಲ, ದಿಢೀರಾಗಿ ಮಾಡಬಹುದು. ಇವಾಗ ಒಂದು ಪಾತ್ರೆಗೆ 3 ಸ್ಪೂನಷ್ಟು ತುಪ್ಪನ ಹಾಕ್ತಾ ಇದ್ದೇನೆ. ಇದಕ್ಕೆ ಪಾಸ್ತಾನ ಹಾಕ್ಕೊಳ್ಳಿ. ಹಾಗೆ 8 ಲವಂಗನ ಹಾಕ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಗೋಡಂಬಿ. 2 ರಿಂದ 3 ನಿಮಿಷ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ಅದೇ ಕಪ್ನಲ್ಲಿ 2 ಕಪ್ನಷ್ಟು ನೀರನ್ನು ಹಾಕ್ಕೊಳ್ಳಿ. 10 ನಿಮಿಷ ಬೇಯಿಸ್ತಾ ಇದ್ದೇನೆ. ಎಷ್ಟು ನಿಮಿಷ ಬೇಯಿಸ್ಬೇಕಂತ ಪ್ಯಾಕೆಟ್ನಲ್ಲಿ ಮೆನ್ಷನ್ ಮಾಡಿರ್ತಾರೆ. ಪಾಸ್ತಾ ಚೆನ್ನಾಗಿ ಬೆಂದಿದೆ. ಒಂದು ಸಲ ಮಿಕ್ಸ್ ಮಾಡ್ತಾ ಇದ್ದೇನೆ. ಇನ್ನು ಇದಕ್ಕೆ ಅರ್ಧ ಲೀಟರ್ ಹಾಲನ್ನು ಹಾಕ್ತಾ ಇದ್ದೇನೆ. ಹಾಗೆ ಕಂಡೆನ್ಸ್ಡ್ ಮಿಲ್ಕನ್ನು ಹಾಕ್ತಾ ಇದ್ದೇನೆ. ಇದು ಇಲ್ಲ ಅಂದರೆ ವೆನಿಲಾ ಫ್ಲೇವರ್ನ ಕಸ್ಟರ್ಡ್ ಪೌಡರನ್ನು ಸ್ವಲ್ಪ ನೀರಲ್ಲಿ ಮಿಕ್ಸ್ ಮಾಡಿ ಕೂಡ ಹಾಕ್ಕೋಬೋದು. ಅದು ಕೂಡ ಚೆನ್ನಾಗಾಗುತ್ತೆ. ಇನ್ನು ಇದು ಕುದಿ ಬರಲಿ. ಯಾವಾಗಲೂ ಶಾವಿಗೆ ಪಾಯಸ ಅಥವಾ ಕಡಲೆಬೇಳೆ ಶಾಬಕ್ಕಿ ಪಾಯಸನ ತಿಂದು ಬೇಜಾರಾಗಿದ್ದರೆ ಈ ರೀತಿ ಒಮ್ಮೆ ಸ್ಪೆಷಲ್ಲಾಗಿ ಮಾಡಿ ನೋಡಿ. ಪದೇ ಪದೇ ಮಾಡ್ತೀರಾ, ಅಷ್ಟು ಚೆನ್ನಾಗಾಗುತ್ತೆ. ಕುದಿ ಬರ್ತಾ ಇದೆ. ಇನ್ನು ಇದಕ್ಕೆ 1/4 ಕಪ್ನಷ್ಟು ಸಕ್ಕರೆನ ಹಾಕ್ತಾ ಇದ್ದೇನೆ. ಕಂಡೆನ್ಸ್ ಮಿಲ್ಕ್ನಲ್ಲಿ ಸಕ್ಕರೆ ಅಂಶ ಇರುತ್ತೆ, ನೋಡಿ ಸಕ್ಕರೆನ ಹಾಕ್ಕೊಳ್ಳಿ. ಹಾಗೆ 1 ಸ್ಪೂನ್ ಏಲಕ್ಕಿ ಪುಡಿನ ಹಾಕ್ತಾ ಇದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ. ಇನ್ನು ಜಾಸ್ತಿ ಕುದಿಸಲಿಕ್ಕೆ ಎಲ್ಲ ಇಲ್ಲ, 1 ಕುದಿ ಬಂದರೆ ಸಾಕು. ಬಿಸಿ ಬಿಸಿ ತಿನ್ಬೋದು ಅಥವಾ ಫ್ರಿಜ್ನಲ್ಲಿಟ್ಟು ಕೂಡ ತಿನ್ಬೋದು. ಕುದಿ ಬಂದಿದೆ. ಕೊನೆಗೆ ಇದಕ್ಕೆ ದ್ರಾಕ್ಷಿನ ಹಾಕ್ತಾ ಇದ್ದೇನೆ. ದ್ರಾಕ್ಷಿನ ಕೊನೆಗೆ ಹಾಕ್ತಾ ಇದ್ದೇನೆ, ಫಸ್ಟ್ಗೆ ಹಾಕಿದರೆ ಹಲ್ವಾ ಒಡೆಯೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಇದು ಆಗಿದೆ. ಸ್ಟವ್ ಆಫ್ ಮಾಡ್ತಾ ಇದ್ದೇನೆ. ಎರಡು ನಿಮಿಷ ಮುಚ್ಚಿಟ್ರೆ ನೋಡಿ, ಪಾಸ್ತಾ ಈ ರೀತಿ ಸ್ವಲ್ಪ ದೊಡ್ಡದಾಗುತ್ತೆ. ತುಂಬಾ ರುಚಿಯಾಗಿದೆ. ಸಂಜೆ ತನಕ ಇಟ್ಟು ಕೂಡ ಕುಡಿಬಹುದು. ಇದೇ ಕನ್ಸಿಸ್ಟೆನ್ಸಿಯಲ್ಲೇ ಇರುತ್ತೆ. ಖಂಡಿತ ನೀವು ಸಹ ಈ ರೆಸಿಪಿನ ಟ್ರೈ ಮಾಡ್ತೀರಾ ಅಂದ್ಕೋತೀನಿ. ಇದು ಇವತ್ತಿನ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೋತೀನಿ. ಮತ್ತೆ ಸಿಗ್ತೀನಿ ಒಂದು ಹೊಸ ರೆಸಿಪಿಯೊಂದಿಗೆ. ಅಲ್ಲಿ ತನಕ ಬಾಯ್.